ಇವತ್ತಿನ ಈ ಈ ಕಾರ್ಯಕ್ರಮದಲ್ಲಿ ಮೊದಲ ದಿ ಸೋ ಕಾಲ್ಡ್ ಸಮಸ್ಯೆ ಕೈಗೆತ್ತಿಕೊಳ್ತಾ ಇರೋದು ಬೆಂಗಳೂರಿನಿಂದಲೇ. ದೀರ್ಘಕಾಲದ ನಂತರ ಬೆಂಗಳೂರಿನ ಕಡೆಯಿಂದ ಒಂದಷ್ಟು ಈ ರೀತಿಯಾದವು ಬರ್ತಾ ಇರೋಂಗೆ ಕಾಣಿಸ್ತಾ ಇದೆ. ಬಟ್ ಇದು ಎಗೈನ್ ಗೋಸ್ ಬ್ಯಾಕ್ ಟು ಎಜುಕೇಷನ್ ಸೈಡಲ್ಲಿ. ಹಾಗಾಗಿ ಇದರ ಕತೆ ಏನು ಅಂತ ಗೊತ್ತಿಲ್ಲ. ಮೊದಲು ಇದರ ಕತೆ ಏನು, ಕಷ್ಟ ಏನು ನೋಡ್ಬಿಡೋಣ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಹಣವನ್ನ ಮೀಸಲಿಡುತ್ತೆ. ಆದ್ರೆ ಈ ಹಣ ಸರ್ಕಾರಿ ಶಾಲೆಗಳ ಉದ್ಧಾರಕ್ಕೆ ಬಳಕೆ ಆಗ್ತಾ ಇದೆಯಾ ಅನ್ನೋ ಅನುಮಾನ ಪದೇ ಪದೇ ಮೂಡ್ತಿದೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಅತ್ತಿಗುಪ್ಪಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾಂಪೌಂಡ್ ಶಿಥಿಲಾವಸ್ಥೆ ತಲುಪಿದ್ದು ಯಾವ ಕ್ಷಣದಲ್ಲಾದ್ರೂ ಅಪಾಯ ತಂದಿಡುವ ಸೂಚನೆ ಕೊಡ್ತಾ ಇದೆ. ಬೃಹತ್ ಮರಗಳ ಬೇರಿನಿಂದ ಕಾಂಪೌಂಡ್ ಬಿರುಕು ಬಿಟ್ಟಿದ್ದು ಬಲಿಗಾಗಿ ಕಾದು ನಿಂತಿದೆ ಪರಿಸ್ಥಿತಿ. ಇಡೀ ಏರಿಯಾಗೆ ಇದೊಂದೇ ಸರ್ಕಾರದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರೋದ್ರಿಂದ ಖಾಸಗಿ ಶಾಲೆಗಳಿಗೆ ಡೊನೇಷನ್ ಕಟ್ಟೋಕಾಗದ ಸಾಕಷ್ಟು ಪೋಷಕರು ಮಕ್ಕಳನ್ನ ಇಲ್ಲಿಗೆ ಸೇರಿಸಿದ್ದಾರೆ. ಕಾಂಪೌಂಡ್ ಬಿರುಕನ್ನ ದುರಸ್ತಿ ಮಾಡುವಂತೆ ಹಲವು ಬಾರಿ ಈಗಾಗಲೇ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಆಗಿಲ್ಲ. ಸರ್ಕಾರಿ ಶಾಲೆಗೆ ಎಲ್ಲವನ್ನ ಕೊಟ್ಟಿದ್ದೇವೆ, ಎಲ್ಲಾ ಸೌಲಭ್ಯ ಮಾಡ್ತೀವಿ ಅನ್ನೋ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯ ಗಮನಕ್ಕೆ ತಂದು ಈ ಶಾಲೆಯ ಕಾಂಪೌಂಡ್ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ನಮ್ಮದು. ಬೆಂಗಳೂರಿನ ವಿಜಯನಗರದ ಅತ್ತಿಗುಪ್ಪೆಯ ಪ್ರದೇಶದಿಂದ ಬಂದಿರುವಂಥ ಕತೆ. ಇದಕ್ಕೆ ಎರಡು ಮಕ್ಕಳು ಎಂದಿನಂತೆ. ಆ್ಯಕ್ಚುಲಿ ನಾವಿನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಕ್ಕಳನ್ನ ಈ ಶಾಲೆಗಳ ವಿಚಾರದಲ್ಲಿ ಬಂದಾಗ ಕರ್ಕೊಂಬರೋದು ತಪ್ಪೇನೋ ಅನ್ನಿಸ್ತಿದೆ. ಯಾಕಂದರೆ ಆ ಮಕ್ಕಳು ಕರ್ಕೊಂಬಂದು ಪಾಪ ಅವಕ್ಕೆ ಏನು ಕರ್ಕೊಂಬಂದು ಏನು ಮಾಡಿಸ್ಬೇಕು, ಅವುಗಳ ಕೈಲಿ ಹೇಳಿಸೋದೊಂದು ಇದು ಅಷ್ಟೇ ನಮಗೆ. ಸ್ಟಿಲ್ ಈ ವಾರ ಅಂತೂ ಬಂದಾಗಿದೆ ಮಕ್ಕಳು. ದೀಕ್ಷಾ ಮತ್ತು ಸುರಂಜನ್, ನೀವಿಬ್ಬರಾ? ನೀನು ದೀಕ್ಷಾ, ಸುರಂಜನ್. ನಿಮ್ಮೂರು ಯಾವುದು? ನಿಮ್ಮೂರು ಯಾವುದು? ಬೆಂಗಳೂರು. ಎಲ್ಲಿ ಹುಟ್ಟಿದ್ದು ನೀನು? ಹೊಸಗುಡದಲ್ಲಿ. ಹೊಸಗುಡದಲ್ಲಿ ಅಲ್ಲಿ ಹುಟ್ಟಿದ್ಯಾ? ನಿಮ್ಮಪ್ಪ ಯಾರು? ರಾಜೇಂದ್ರ ಕುಮಾರ್. ಹಾಂ, ನಿನ್ನ ಹೆಸರೇನು? ದೀಕ್ಷಾ. ನೀನು ಎಷ್ಟನೇ ಕ್ಲಾಸ್? ಥರ್ಡ್. ಅವನು ಥರ್ಡ್. ಇಬ್ಬರು ಥರ್ಡಾ? ಓಕೆ. ನಿಮ್ಮ ಮನೆಯಲ್ಲಿ? ಹೊಸಗುಡದಲ್ಲಿ. ನೀನೆಲ್ಲಿ ಹುಟ್ಟಿದ್ದು? ಹೊಸಗುಡದಲ್ಲಿ. ನಿಮ್ಮಪ್ಪ ಮಾಡ್ತೀರಾ? ನೀರಂಗಡಿ. ನೀರಂಗಡಿ ಅಂದರೆ ಅಂದರೆ ನೀರಿನ ಕ್ಯಾನ್ ಎಲ್ಲ ಇರುತ್ತಲ್ಲ, ಅದನ್ನು ಕೊಡ್ತಾರಾ ಎಲ್ಲರಿಗೂ? ಹೌದಾ? ತುಂಬ ಜನ ಬರ್ತಾರಾ? ಹಾಂ. ನಿಮ್ಮಮ್ಮ? ನಮ್ಮಮ್ಮ ಆ ಕೆಲಸನೇ ಮಾಡೋದು. ಅಪ್ಪ ಅಮ್ಮ ಇಬ್ಬರೂ ಮಾಡ್ತಾರೆ? ನಿಮ್ಮ ಹೆಸರೇನು? ದಯಾನಂದ. ನೀವು ರಾಜೇಂದ್ರ. ಓಕೆ. ನೀವು ಏನಕ್ಕೆ ನಿಮ್ಮ ಮಕ್ಕಳು ಯಾರೂ ಇಲ್ವಲ್ಲ ಇಲ್ಲಿ? ಇಲ್ಲ ಸರ್. ನಿಮ್ಮ ಮಗು ಇದೆ ಅಲ್ವಾ? ಏನಕ್ಕೆ ಪಬ್ಲಿಕ್ ಸ್ಕೂಲ್ಗೆ ಹಾಕಿದ್ರಿ ನೀವು ಮಗುನ? ಈಗ ಅಲ್ಲಿ ಅಂದರೆ ವಾಟ್ ವಾಸ್ ದಿ ಐಡಿಯಾ ಅಂದರೆ ನಮ್ಗೆ ಇಂಗ್ಲೀಷ್ ಮೀಡಿಯಂ ಬೇಕಾಗಿತ್ತು. ಓಕೆ. ಅದರಲ್ಲಿ ನಾವು ಸರ್ಚ್ ಮಾಡಿದಾಗ KPSC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ನಾನು ಆ್ಯಕ್ಚುಲಿ ಎಜುಕೇಷನ್ ಕಮಿಷನ್ ಆಫೀಸ್ಗೆ ಹೋಗಿ ಡೈರೆಕ್ಟರ್ ಹತ್ರ ನಾನು ಮಾತಾಡಿದಾಗ ಅವ್ರು ಈ ಥರ ಸ್ಕೂಲ್ ಇದೆ, ಇಲ್ಲಿ ಸೇರಿಸಿ ಅಂದಾಗ ನಾನು ಅಲ್ಲೇ ತೊಗೊಂಡೋಗಿ ಸೇರಿಸಿದ್ದು. ಅದಕ್ಕೆ ಜನ ನಮ್ದು ಏನಂದರೆ ಆಲ್ರೆಡಿ ಇವ್ರು ಕನ್ನಡ ಬರುತ್ತೆ ಮನೇಲಿ, ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿ ಸ್ವಲ್ಪ ಇಂಗ್ಲೀಷ್ ಬೇಸಿಕ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಅಂತ ಬರಲಿ ಅಂತ ನಾವು ಅದಕ್ಕೋಸ್ಕರ ಸೇರಿಸಿದ್ವಿ. ನಿಮ್ಮ ಮನೆಗೆ ಹತ್ತಿರ ಇದೆ ಅಂತ? ಹೌದು, ನಮ್ಮ ಮನೆ ಹತ್ರ. ಹೌದು, ಹತ್ತಿರ, ಬರೀ ಒಂದು ಕಿಲೋಮೀಟ್ರ್. ನೀವು ಯಾರನ್ನು ಕೇಳಿದ್ದೀರಿ ಇಲ್ಲಾಗಿರೋ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಇಬ್ಬರಲ್ಲಿ? ದಯಾನಂದ್ ಸರ್, ನಾವು ಸ್ಥಳೀಯರಿಗೆ ಹೇಳಿದ್ದೀವಿ, ನಮ್ಮ ಅಲ್ಲಿ ಲೋಕಲ್ ಲೀಡರ್ಸ್ ಇರ್ತಾರಲ್ಲ, ಈ ದೇಶದಲ್ಲಿ ಹೇಳಕ್ಕೆ ಭಾಳ ಜನ ಇದ್ದಾರೆ, ಮಾಡ್ಸಕ್ಕೆ ಭಾಳ ಜನ ಕಡಿಮೆ ಇರ್ತಾರೆ. ನೀವು ಮಾಡ್ಸಕ್ಕೆ ಏನು ಮಾಡ್ತೀರಿ ಹೇಳಿ ನನಗೆ? ಹೇಳಕ್ಕೆ 1000 ಜನ ಇದ್ದಾರೆ ಈ ದೇಶದಲ್ಲಿ, ಏನು ಕೊರತೆ ಇಲ್ಲ. ಅದಕ್ಕೆ ಯಾರಿಗೆ ಹೇಳಿದ್ರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ? ಈಗ ಅಲ್ಲಿ ಆಗಬೇಕಾಗಿರೋದೇನು? ಬೇಸಿಕಲಿ ಇಟ್ಸ್ ಪ್ರಾಬಬಲಿ ಲುಕ್ಸ್ ಲೈಕ್ ಎ ಕಾಂಪೌಂಡ್ ಏರಿಯಾ ಆ್ಯಂಡ್ ಅದರ್ ಟಾಯ್ಲೆಟರೀಸ್ ಆ್ಯಂಡ್ ಅದರ್ ಫೆಸಿಲಿಟೀಸ್, ಅಷ್ಟೇ ತಾನೇ ಅದು ಅಲ್ಲಿ ಆಗಬೇಕಾಗಿರೋದು. ಜಾಗ ಇದೆಯಾ ಸ್ಕೂಲಿಗೆ? ಚೆನ್ನಾಗಿ ಜಾಗ ಇದೆ. ಎಷ್ಟು ಜಾಗ ಇದೆ ಸುಮಾರು? ಅದೇನು ಸರ್ಕಾರಿ ಜಾಗ ಅಲ್ವಾ? ಓಕೆ. ಸರ್ಕಾರಿ ಅಂದರೆ ಹಿಂದೆ ಯಾರಾದರೂ ಅದಕ್ಕೆ ದಾನ ಕೊಟ್ಟಿದ್ರು. ಫೇರ್. ಎಂಥದ ಒಂದು ಹೋಟೆಲ್ ಗೌರ್ಮೆಂಟಿಗೆ ಬಂದು ಆಗಿರುತ್ತದು. ಎಷ್ಟಿದೆ ಜಾಗ? ಆಟ ಆಡೋಕ್ಕೆ ಜಾಗ ಇದೆಯೇನ್ರು ಅಲ್ಲಿ? ಜಾಗ ಇದೆಯಾ ಚೆನ್ನಾಗಿ? ಓಕೆ, ಗುಡ್. ಹಾಂ, ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಯಾರು ನಮ್ಮ HM ಹತ್ರ, ಸ್ಕೂಲ್ HM ಹತ್ರ ಹೋಗಿ ಮಾತಾಡಿದೆ. ಕರೆಕ್ಟ್. ನೋಡಿ ಮೇಡಮ್, ಈಗ ನೋಡಿ ಮಕ್ಕಳು ಇಲ್ಲೇ ಇರ್ತಾರೆ ಫೀಲ್ಡಲ್ಲಿ, ನೀವು ಬೆಳಿಗ್ಗೆ ಪ್ರೇಯರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈಗ ನೋಡಿ ಆ ಮರ ಫುಲ್ಲು ರಂಬೆ ಅವ್ರ ತಲೆ ಮೇಲೆ ಇದೆ.
ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ. ದಟ್ಸ್ ಆಲ್ ರೈಟ್. ಅದು ಬಿದ್ದೋದ್ರೆ ಅದು ಹೇಳಿದ್ದೆ ನೋಡಿ. ಕಾಂಪೌಂಡ್ ನೋಡಿ ಎಷ್ಟು ಕ್ರ್ಯಾಕ್ಗಳು ಬಿಟ್ಟಿದೆ. ಮಕ್ಕಳು ಅಲ್ಲೇ ಕೈ ತೊಳಿತಾರೆ. ಕಾಂಪೌಂಡ್ ಕ್ರ್ಯಾಕ್ ಬಿಟ್ಟಿದೆ ಫುಲ್. ಇನ್ನು ಒಂದೂವರೆ ಅಡಿ ಬಗ್ಗೋಗಿದೆ. ಅದು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಡಿಸ್ಕಷನ್ ಮಾಡಿ ಹೇಳಿದೆ. ಇಲ್ಲ ಸರ್ ನಾವು ಕಳಿಸಿದ್ದೀವಿ, ಡಿಪಾರ್ಟ್ಮೆಂಟ್ ಕಳಿಸಿದ್ದೀವಿ, ಲೆಟ್ರ್ ಹಾಕಿದ್ದೀವಿ. ಬ್ಲೇಮ್ ಮಾಡೋಕ್ಕಾಗಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪಾಪ ಹೆಚ್ ಎಮ್ಗಳನ್ನ ನಾವೆಲ್ಲದಕ್ಕೂ ಬ್ಲೇಮ್ ಮಾಡಿಬಿಡ್ತೀವಿ. ಭಾಳ ಕಡೆ ಬ್ಲೇಮ್ ಮಾಡ್ತೀವಿ ಪಾಪ ಹೆಡ್ ಮಾಸ್ಟರ್ಗಳನ್ನು ಅಥವಾ ಟೀಚರ್ಗಳನ್ನು. ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಆಸೆ ಇರುತ್ತೆ. ಅವ್ರಿಗೆ ಯಾರಿಗೂ ನಮ್ಮ ಮಕ್ಕಳು ಈ ಕಷ್ಟದಲ್ಲಿರಬೇಕು ಅಂತ ಅನಿಸಲ್ಲ ಪಾಪ ಅವ್ರಿಗೆ. ಬಟ್ ಅವ್ರಿಗೆ ಅಧಿಕಾರನೇ ಇರಲ್ಲ. ಅವ್ರಿಗಿದು ಅಧಿಕಾರ ಏನಂದರೆ ಕಳಿಸ್ಬೋದು ಅಷ್ಟೇ. ಈ ಕಳಿಸಿದ್ದು ಮುಂದಕ್ಕೆ ಹೋದ್ಮೇಲೆ ಯಾರೋ ಮಾಡೋರು ಆಸಕ್ತಿ ತೊಗೋಬೇಕು. ದಟ್ ಈಸ್ ವೇರ್ ದ ಟ್ರಬಲ್ ಸ್ಟಾರ್ಟ್ಸಲ್ಲಿ. ನಿಮ್ಮ ಏರಿಯಾನಲ್ಲಿ ಒಂದು ಸ್ಮಾಲ್ ಅಡ್ವಾಂಟೇಜ್ ಏನಿದೆ ಅಂತಂದರೆ ಅಟ್ಲೀಸ್ಟ್ ಯುವರ್ ಲೋಕಲ್ ರೆಪ್ರೆಸೆಂಟೇಟಿವ್ಗೆ ತುಂಬ ಇಂಟರ್ಫಿಯರಿಂಗ್ ಆ್ಯಟಿಟ್ಯೂಡ್ ಇಲ್ಲ. ತುಂಬ ಇಲ್ಲ ಅವ್ರಿಗೆ. ಐ ನೋ ಇಟ್ ಪರ್ಸನಲಿ. ತುಂಬ ಇಂಟರ್ಫಿಯರಿಂಗ್ ಆ್ಯಟಿಟ್ಯೂಡ್ ಇಲ್ಲ ಅವ್ರಿಗೆ. ಅವರಿಗೆ ಮತ್ತು ನಾರ್ಮಲಿ ಇಂಥ ಸಣ್ಣ ಪುಟ್ಟ ವಿಚಾರಗಳ ಗಮನಕ್ಕೆ ಬಂದರೆ ಹಿ ಕ್ಯಾನ್ ರಿಸಾಲ್ವ್ ಇಟ್ ಆಲ್ಸೋ. ಎಲ್ಲೋ ಹೋಗಿ ರೀಚ್ ಆಗಿಲ್ಲ ಕರೆಕ್ಟಾಗಿ ಅಷ್ಟೇ. ವಿ ವಿಲ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ನಾನು ಮಾತಾಡ್ತೀನಿ DDP ಅವ್ರ ಜೊತೆ. ಅಲ್ಲೇ ಆಗೋದಿದ್ದರೆ ಆಗಲಿ, ಅಲ್ಲಾಗಲಿಲ್ಲ ಅಂದರೆ ಅದ್ರ ಮೇಲೆ ಯಾರಿಗೆ ಹೇಳಬೇಕೋ ಅವ್ರಿಗೆ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಏನು ಪ್ರೆಸ್ ರಿಪೋರ್ಟ್ರು ನೀವು? ನನ್ನ ಮಾಸಪತ್ರಿಕೆಯಲ್ಲಿ ಅಂತ ನೀವು ನಿಮ್ಮದೇ ನಡೆಸ್ಕೋತೀರಾ? ಇಲ್ಲ, ನಮ್ಮ ಅಲ್ಲಿನ ರಿಪೋರ್ಟರ್ ಕೆಲಸ ಮಾಡ್ತಾರೆ. ಐಸಿ. ಆಲ್ ರೈಟ್. ಕ್ಯಾನ್ ವಿ ಗೋ ಟು ದ DDPI ಆ ಭಾಗದ್ದು ಶ್ರೀ ನಿಂಗರಾಜಪ್ಪ ಅಂತ ಬೆಂಗಳೂರು ಸೌತ್ಗೆ. ನಮಸ್ಕಾರ, ರಂಗನಾಥ್ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್, ಹೌದು ಸರ್. ಓಕೆ, ಫೇರ್. ಈ ಶಾಲೆಗೆ ಏನು ಮಾಡಬಹುದು ಅಂತ ನಿಮಗೆ ಅನ್ಸತ್ತೆ ಹೇಳಿ ನೋಡೋಣ. ಸರ್ ಅದು ಮರ ಒಣಗಿ ಹೋಗಿದೆ ಸರ್. ಓಕೆ, ಅದನ್ನು ತೆಗಿಬೋದು ಬಿಡಿ. ನಾವು ನಮ್ಮ ಕಾರ್ಪೊರೇಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ರೋಡ್ ಪಕ್ಕನೇ ಸರ್ ಕಾಂಪೌಂಡ್ ಇದೆ. ರೋಡು ಅಟ್ಯಾಚ್ಡ್. ಒಂದು ಅರ್ಧ ಅಡಿನೂ ಕೂಡ ಎಕ್ಸ್ಟೆಂಡ್ ಮಾಡಕ್ ಆಗಲ್ಲ ಸರ್. ಅದು ತೆಗೆದು ಹಾಕಿದ್ರೆ ಇಮಿಡಿಯೇಟ್ ಆಗಿ ಅನುದಾನ ಅದನ್ನ ಇದಾಗಿದೆ ಸರ್. ಅದೊಂದು ಆಗುತ್ತೆ. ಸ್ಕೂಲ್ ಚೆನ್ನಾಗಿದೆ, ಸ್ಟ್ರೆಂತ್ ಜಾಸ್ತಿ ಇದೆ ಸರ್. ಹೌದು, ಭಾಳ ಚೆನ್ನಾಗಿದೆಯಂತಲ್ಲ ಸ್ಟ್ರೆಂತ್. ಓಕೆ, ಈಗ ಏನು ಮಾಡ್ಬೋದು? ಆ ಕಾಂಪೌಂಡ್ ಮರದ ಬಿಡಿ, ಮರದ ಈಸ್ ನಾಟ್ ಅ ಬಿಗ್ ಇಶ್ಯೂ, ತೆಗೆಸ್ಬೋದು. ಅದು ಪಕ್ಕನೇ ಶೌಚಾಲಯ ಇದೆ ಸರ್. ಟಚ್ ಮಾಡಕ್ ಹೋದ್ರೆ ಮತ್ತೆ ಇದಾಗುತ್ತೆ ಸರ್. ಅದಕ್ಕೆ BBMP ನಲ್ಲಿ ಜಿಲ್ಲಾ ಪಂಚಾಯತ್ CS ಜೊತೆ ಮಾತಾಡಿ ಸರ್. BBMP ಆಕ್ಷನ್ ಪ್ಲಾನ್ ಆಗುವಾಗ ಸೇರಿಸಬೇಕಾಗತ್ತೆ ಅಂತ. ಯಾವಾಗ ಕೊಡಿ ಅಂತ ಹೇಳಿ. ಯಾವಾಗ ಆಗ್ತಾ ಇದೆ ಇದು ಆಕ್ಷನ್ ಪ್ಲಾನು? ಸರ್ ಈಗ ನಮ್ಮ ಫೆಬ್ರವರಿ ತಿಂಗಳಿಗೆ ನಾವು ಪ್ರಸ್ತಾವನೆ ಕಳಿಸ್ಕೊಡ್ತೀವಿ. ಓಕೆ, ಈಗ ನಾವು ಆ್ಯಡ್ ಮಾಡ್ಕೋಬೋದಾ? ಹೌದು, ಆ್ಯಡ್ ಮಾಡ್ಕೊಳ್ಳಕ್ಕೆ ಲೋಕಲ್ ಮೇಲೆ ಪರ್ಮಿಷನ್ ಕೊಡಬೇಕಾ? ಲೋಕಲ್ ಮೇಲೆಂದಲೂ ಅವ್ರದ್ದು ಒಂದು ಒಪಿನಿಯನ್ ತಗೊಳ್ತೀವಿ ಸರ್. ತಗೊಳ್ತೀರಾ ನೀವು? ಹೌದು. ಈಗ ನನ್ನಿಂದ ಏನು ಹೆಲ್ಪ್ ಆಗ್ಬೋದು ಹೇಳಿ? ಸುಮ್ಮನೆ ಪಾಪ ನಿಮಗೆ ಪ್ರಾಬ್ಲಮ್ ಹೇಳಿದ್ರೆ ಪ್ರಯೋಜನ ಇಲ್ಲ. ನನ್ನಿಂದ ಏನಾಗಬೇಕು ಹೇಳಿ? ಯಾವುದು ಸರ್, CSR ಅವರು ಎಲ್ಲ ಇದ್ದಾರೆ ಸರ್. ಅಂತ ಕೆಲವೆಲ್ಲಾನು ಕೇಳ್ಕೊಳ್ತಾರೆ. ಇಂಥವನ್ನು ಒಂದು ಸ್ವಲ್ಪ ಗಮನಿಸಿದ್ರೆ CSR ಫಂಡ್ ಇಂದ ಕೆಲವೆಲ್ಲ ಗ್ರೂಪ್ಸ್ ಇದಾವೆ ಸರ್. ಇದರಲ್ಲೆಲ್ಲ ಇದೆಯಾ ಅಲ್ಲಿ ಗ್ರೂಪ್ಸ್ಗಳು? ಅಲ್ಲಿಂದ ಒಂದು ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಂತೀವಿ ಸರ್. ನೀವು ಒಂದು ಕೆಲಸ ಮಾಡಿ ಹಂಗಾರೆ. ನಿಮಗೆ ಯಾವ್ದಾದ್ರು CSR ಗಮನಕ್ಕೆ ಬಂದ ನನಗೆ ಹೇಳಿ. ಓಕೆ ಸರ್. ನನಗೆ ಯಾವ್ದು ಗಮನಕ್ಕೆ ಬರುತ್ತೆ ನಾನು ಚೆಕ್ ಮಾಡ್ತೀನಿ. ಓಕೆ ಸರ್. ಎರಡನೇದು, ಇದು ಓವರ್ ಆಲ್ ಇದು ಇಷ್ಟು ಮಾಡೋಕ್ಕೆ ಎಷ್ಟಾಗ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ ಅಪ್ರಾಕ್ಸಿಮೇಟ್ಲಿ? ಬ್ರಿಗೇಡ್ ಎಲ್ಲಿದೆ ಸರ್? ಬ್ರಿಗೇಡ್ ಅವಕಾಶ ಇದೆ ಸರ್. ಏನಂದ್ರಿ ಕೇಳಲಿಲ್ಲ ಸರ್ ನನಗೆ. ಬ್ರಿಗೇಡ್ ಅಸೋಸಿಯೇಷನ್ ಇದೆ ಸರ್. ಬ್ರಿಗೇಡ್ ಅವರು ಪ್ರಾಫಿಟ್ ನಾವು ಇಂಥವುಗಳಿಗೆಲ್ಲ ಒಂದು ಸ್ವಲ್ಪ ಬಳಸ್ತಾರೆ ಸರ್. ಹೌದಾ? ಓಕೆ, ಆಯ್ತು, ಅದನ್ನ ಚೆಕ್ ಮಾಡ್ತೀನಿ. ನಾನೇ ಚೆಕ್ ಮಾಡ್ಕೋತೀನಿ. ಏನಾಗ್ಬೋದು? ತುಂಬ ಆಗತ್ತಾ ಇದು ಸರ್? ಒಂದು 3 lakhs ಆಗುತ್ತೆ ಸರ್. ಶೌಚಾಲಯ ಇದೆ ಸರ್. ಒಂದು 10 lakhs ಒಳಗಡೆ ಎಲ್ಲ ನೀಟಾಗಿ ಮಾಡ್ಬೋದು ಸರ್. 10 ಲಕ್ಷನಾ? ಹೌದು ಸರ್. ಐಸಿ, ವಿ ವಿಲ್ ಚೆಕ್ ಇಟ್ ಔಟ್ ಹಾಗಾರೆ. ಓಕೆ ಸರ್. ಎರಡನೇದು, ನಾನು ನಿಮ್ಮ ಲೋಕಲ್ ಇವ್ರ ಜೊತೆನೂ ಮಾತಾಡ್ತೀನಿ ಈಗ. ಹೌದು ಸರ್. ಅದು ಯಾವ ರೂಪದಲ್ಲಿ ಮಾಡಬೇಕು ಅಂತ ನಾನೇ ಪ್ಲಾನ್ ಮಾಡಿ ನಿಮ್ಗೆ ಹೇಳ್ತೀನಿ. ಆ ಪ್ರಕಾರ ಮಾಡ್ಬೋದು. ಆಮೇಲೆ ಸರ್ ಬ್ರಿಗೇಡ್ ಅವರು CO ಭೇಟಿ ಮಾಡಿ ಬಂದೆ ಸರ್, ಮೊನ್ನೆ ಹೋಗಿದ್ದೆ. ನಾನು ಮಾತಾಡ್ತೀನಿ. ನಾನು ಅವ್ರ ಜೊತೆ ಮಾತಾಡ್ತೀನಿ. ನನ್ನ ಜೊತೆನೂ ಹೇಗೆ ಕೋಆರ್ಡಿನೇಟ್ ಮಾಡ್ಬೋದು ಅಂತ ನೋಡೋಣ. ಓಕೆನಾ? ಆಯ್ತು, ನಾನು ಮಾತಾಡ್ತೀನಿ ಬಿಡಿ ಹಾಗಾದ್ರೆ. ಥ್ಯಾಂಕ್ ಯು. ಒಂದು ಕೆಲಸ ಮಾಡಿ, ನಾನು ಅದನ್ನು ಫಾಲೋ ಅಪ್ ಮಾಡಿ ಒಂದು ಹಂತಕ್ಕೆ ತಂದು ಹೇಳ್ತೀನಿ. ಅದನ್ನು ಆಮೇಲೆ ನೀವುಗಳು ಫಾಲೋ ಅಪ್ ಮಾಡಿ. ಅದು ಬ್ರಿಗೇಡ್ ಅವ್ರು ಮಾಡ್ತಾರೋ, ಇನ್ನೊಬ್ಬರು ಮಾಡ್ತಾರೋ, ಮತ್ತೊಬ್ಬರು ಮಾಡ್ತಾರೋ, ಹುಡುಕ್ತೀನಿ ನಾನು ಅದನ್ನು ಏನು ಅಂತ. ಎರಡನೇದು, ನಿಮ್ಮ ಲೋಕಲ್ MLA ಅವ್ರಿಗೆ ನಾನು ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿ ಅದನ್ನು ಅವ್ರದ್ದು ಆಕ್ಷನ್ ಪ್ಲಾನ್ ಒಳಗೆ ತಂದುಬಿಟ್ರೆ ಈಗ ಆ ಪ್ರಾಬ್ಲಮ್ ಆವಾಗಲೂ ಸಾಲ್ವ್ ಆಗುತ್ತದು. ದಟ್ ಕ್ಯಾನ್ ಬಿ ಆಲ್ಸೋ ಡನ್. ಬಟ್ ನಾನು ಹೇಳ್ತೀನಿ ಮಾಡಿಸ್ಬೋದು. ಅದನ್ನು ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿಲ್ಲ.
ಬಟ್ ಇದಾದ ಮೇಲೆ ಸ್ವಲ್ಪ ಪೇರೆಂಟ್ಸ್ ನೀವುಗಳು ಇಂಟ್ರೆಸ್ಟ್ ತೊಗೋಬೇಕು ಮೇಂಟೈನ್ ಮಾಡ್ಸೋಕ್ಕೆ. ನೀವು ಅದನ್ನು SDMC ಮೇಲೆ ಎತ್ತಾಕ್ಬಿಟ್ಟು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ನಾವು ಇನ್ವಾಲ್ವ್ ಆಗಿ ನೀವು ಇನ್ವಾಲ್ವ್ ಆಗಬೇಕು. ನೀವು SDMC ಅವ್ರ ಜೊತೆ ಜಗಳ ಆಡ್ಕೊಂಡು ಇನ್ವಾಲ್ವ್ ಆಗಿ ಅಂತ ನಾನು ಹೇಳಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ಜಗಳ ಆಗಬೇಕಾಗಿಲ್ಲ, ಮತ್ತು ಅದಕ್ಕೆ ರಾಜಕೀಯ ತರಬಾರ್ದು. ಅರ್ಥ ಆಯ್ತಾ? ನಿಮ್ಮ ವೈಯಕ್ತಿಕವಾದ ರಾಜಕಾರಣ ಏನು ಬೇಕಾದ್ರೂ ಇದ್ಕೋಬೋದು, ಶಾಲೆ ವಿಚಾರಕ್ಕೆ ಅದೆಲ್ಲ ಬರ್ಕೂಡ್ದು. ಹಾಗಾಗಿ ನೀವುಗಳು ಒಂಚೂರು ಇಂಟ್ರೆಸ್ಟ್ ತೊಗೊಳ್ಳದೇ ಇದ್ದರೆ ಇನ್ನು 3 ವರ್ಷಕ್ಕೆ ಮತ್ತೆ ಇದೇ ಪ್ರಾಬ್ಲಮ್ ಹೇಳಕ್ಕೆ ಸ್ಟಾರ್ಟ್ ಇದು ಮಾಡ್ತೀವಿ. ಏನಾಗುತ್ತಂದ್ರೆ ನಾವು ಇಂಟ್ರೆಸ್ಟ್ ತೊಗೊತೀವಿ ಸರ್. ಈಗ ನಾವು ಹೋಗ್ತೀವಿ SDMC ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಕರೆಸಿ ಮಾತಾಡ್ಸ್ರೆ ನಾವು ಏನು ಬೇಕಾ ಪೇರೆಂಟ್ಸ್ ಮೀಟಿಂಗನ್ನು ಕರೆಯೋಕ್ಕೆ HM ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹೌದು, ಪೇರೆಂಟ್ಸ್ ಮೀಟಿಂಗ್ ಕರೆಸಿ. ಹಾಗೆ SDMC ಅವರು ಬರ್ತಾರೆ. ಒಂದು 2-3 ವಾರ 2-3 ಮೀಟಿಂಗಲ್ಲಿ ನಿಮ್ಮಿಬ್ಬರಿಗೂ ಒಂದು ಚೂರು ನೀನೇನು ಹೇಳೋದು, ನಾವು ನಮಗೆ ಗೊತ್ತಿಲ್ವಾ ಮಾಡಿಸ್ಕೊಳ್ಳೋಕ್ಕೆ, ಇವೆಲ್ಲ ಬರಬಹುದು. ಅಥವಾ ನೀನ್ಯಾನು JDS, ನೀನೇನು ಕಾಂಗ್ರೆಸ್ಸು, ನೀನೇನು BJP, ನೀನೇನು ಕಮ್ಯುನಿಸ್ಟು ಬರ್ಬೋದು. ಒಂದು 2-3 ಮೀಟಿಂಗ್ಗಳಲ್ಲಿ ರೆಸಿಸ್ಟೆನ್ಸ್ಗಳು ಡೌನ್ ಆದರೆ ಆಮೇಲೆ ಆಟೋಮ್ಯಾಟಿಕಲಿ ಸರಿ ಹೋಗುತ್ತೆ. ನಿಮ್ಗೆ ಅದನ್ನು ಮಾಡೋಕ್ಕೆ ಶಕ್ತಿ ಇಲ್ಲ ಅಂತಂದರೆ ಈ ರಿಪೇರಿ ಮಾಡಿಸಿ ಪ್ರಯೋಜನ ಇಲ್ಲ. ಇನ್ನು 3 ವರ್ಷಕ್ಕೆ ವಾಪಸ್ ಬರುತ್ತೆ. ಆ ಕೇರನ್ನು ನನ್ನ ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ಅದನ್ನು ತಿಳ್ಕೊಂಡಿರೋ ನಿಮ್ಗಳಿಗೆ ಹೇಳ್ಬೋದು ಅಷ್ಟೇ. ನಿಮ್ಗೆ ಅದು ಆಗಲ್ಲ ಅಂತಿದ್ರೆ ದಯವಿಟ್ಟು ಈ ಇಂಟ್ರೆಸ್ಟ್ ತೊಗೊಂಡು ಮಾಡ್ಸೋಕ್ಕೆಲ್ಲ ಹೋಗಬೇಡಿ, ಬಿಟ್ಬಿಡಿ, ಅದು ಬಿದ್ದೋಗಲಿ. ನಿಮ್ಮ ಮಕ್ಕಳು ನಿಮ್ಗೆ ಇಷ್ಟ ಬಂದಿದ್ದ ಕಡೆ ಸೇರಿಸ್ಕೊಳ್ಳಿ. ಇದು ನಿಮ್ಮದೇ ಪ್ರಾಬ್ಲಮ್, ನೀವೇ ಸಾಲ್ವ್ ಮಾಡ್ಕೋಬೇಕು. ನಿಮ್ಮ ಮಕ್ಕಳು ಒಳ್ಳೇದಾಗಬೇಕು ಅಂತಿದ್ದರೆ ಇಲ್ಲಿದ್ರೆ ಬಿಟ್ಬಿಡಿ, ದಟ್ಸ್ ಆಲ್. ಈಗ ಏನು ದೇಶ ಬಿದ್ದೋಗಲ್ಲ ಇಲ್ಲಿ. ಈಗ ನೀವು ಹೇಳ್ದಂಗೆ ನಾವು ಪೇರೆಂಟ್ಸ್ ಹತ್ರ ಎಲ್ಲ ಐ ವಿಲ್ ರಿಕ್ವೆಸ್ಟ್ ದಿ ಆನರಬಲ್ MLA ಆಲ್ಸೋ ಟು ಟೇಕ್ ಇಂಟ್ರೆಸ್ಟ್. ಓಕೆ ಸರ್. ನನ್ನ ವೈಯಕ್ತಿಕ ಗೆಳೆಯರಾಗಿ ಅವ್ರಿಗೆ ನಾನು ಆ ಮನವಿಯನ್ನು ಮಾಡಬಲ್ಲೆ. ಅರ್ಥ ಆಯ್ತಾ? ನಾನು ಒಬ್ಬ ರಿಪೋರ್ಟ್ರು, ಒಬ್ಬ ಗನಂದಾರಿ, ಒಂದು TV ನಡೆಸ್ತಾ ಇದ್ದೀನಿ ಅಂತಲ್ಲ. ಆ್ಯಸ್ ಐ ನೋ ಹಿಮ್ ಪರ್ಸನಲಿ ವೆಲ್, ಪ್ರೆಟಿ ಲಾಂಗ್ ಟೈಮ್ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ಹಾಂ, ಓಕೆ ಓಕೆ. ಕೃಷ್ಣಪ್ಪನವರು ಲೈನಲ್ಲಿ ಇದ್ದಂಗಿದೆ, ನೋಡ್ತೀನಿ. ನಮಸ್ಕಾರ, ನಾನು ರಂಗ ಮಾತಾಡ್ತೀನಿ. ನಮಸ್ಕಾರ. ಗೊತ್ತಾಯ್ತು ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ ಕೃಷ್ಣಪ್ಪನವರೇ. ಸರಿ ಸರ್. ಇದ್ರ ಬಗ್ಗೆ ಒಂಚೂರು ಆಸಕ್ತಿ ತಗೊಂಡು. ಹಲೋ, ಗೊತ್ತಾಯ್ತು ಸರ್. ಗೊತ್ತಾಯ್ತು. ಅದು ಏನಾಗ್ಬೋದೋ ನೀವೇ ಒಂದ್ಸರಿ ಚೆಕ್ ಮಾಡಿಸಿ. ಏನ್ ಪ್ರಾಬ್ಲಮ್ ಇದೆ ಅಂತ ನೋಡ್ತೀನಿ ಸರ್ ನಾನು. ಸಣ್ಣ ಪ್ರಾಬ್ಲಮ್, ಅದು ಭಾಳ ಸಣ್ಣದಿದ್ದಂಗಿದೆ. ಹೌದು ಸರ್. ಅಯ್ಯೋ, ನನ್ನ ಲೆಕ್ಕಾಚಾರದಲ್ಲಿ ದೊಡ್ಡದಲ್ವೇ ಅಲ್ಲ ಅದು ಆ್ಯಕ್ಚುಲಿ. ಇಲ್ಲ ಸರ್. ಇಲ್ಲ ಸರ್. ನನ್ಗೆ ಅರ್ಥ ಆಗ್ತಿದೆ. ವಿ ಕ್ಯಾನ್ ರಿಸಾಲ್ವ್ ದಿಸ್. ಇದನ್ನ ಸಾಲ್ವ್ ಮಾಡಕ್ ಆಗಲ್ಲ ಅಂತ ಏನಿಲ್ಲ ನನಗೆ. ಇಲ್ಲ ಸರ್. ಸರ್ ಇದು ನನಗೆ ತಿಳಿದ ಮಟ್ಟಿಗೆ ಇದು ನಾನು ಮಾತಾಡ್ತೀನಿ ಬಿಡಿ. ನೀವು ನಾನು ಮಾತಾಡ್ಕೊಳ್ಳಿ, ನಾನು ಬೆಂಗಳೂರಿಗೆ ಸರಿ ಹೋಗಿ ಮಾಡ್ಕೊಳ್ಳಿ. ನನ್ನಿಂದ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ, ನಾನು ಬರ್ತೀನಿ ಅಲ್ಲಿ. ಖಂಡಿತ. ಥ್ಯಾಂಕ್ ಯು ಸರ್. ಬಂದ್ರ ಡೆಲ್ಲಿ ಹೋಗಿದ್ದವ್ರು, ಊರಿಗೆ ಹೋಗಿದ್ದವರು? ಇಲ್ಲ ಸರ್, ನಾಳೆ ಬರ್ತೀನಿ ಸರ್. ಇಲ್ಲೇ ಇದ್ದೀನಿ ಸರ್ ಡೆಲ್ಲಿ. ಸರಿ ಸರಿ ಸರಿ, ಒಳ್ಳೇದು. ನನಗೆ ಅವ್ರಿಗೆ ಹೇಳಿರ್ತೀನಿ. ಆ್ಯಂಡ್ ಐ ನೋ ನಾನು ಇಷ್ಟು ಮಾತನ್ನು ಅವ್ರ ಜೊತೆ ಆಡಿದ್ರೆ ಅದಕ್ಕೆ ಏನು ಎಫೆಕ್ಟ್ ಇದೆ ಅನ್ನೋದು ನನಗೆ ಅರಿವಿದೆ. ಓಕೆ, ನನಗೆ ಇಲ್ಲಿವರೆಗೂ ನನ್ನ 35-34 ವರ್ಷದಲ್ಲಿ ನನ್ನನ್ನು ಆ ರೀತಿ ಯಾರು ಕೈ ಬಿಟ್ಟಂಗೆ ಕಂಡಿಲ್ಲ ನನಗೆ. ಯಾಕಂದರೆ ನನಗೆ ಅಂತ ಎಂದೂ ಏನೂ ಕೇಳೇ ಇಲ್ಲ, ನನ್ನ ಲೈಫಲ್ಲೇ ಕೇಳಿಲ್ಲ ನಾನು. ಹಾಗಾಗಿ ಆಗತ್ತೆ ಈ ಕೆಲಸ. ಆದ ಮೇಲೆ ಉಳಿಸ್ಕೊಳ್ಳೋ ಬಗ್ಗೆ ಗಮನ ಕೊಟ್ಕೊಳ್ಳಿ. ಓಕೆ. ನಿಮ್ಮ ಒಬ್ಬ ಪೇರೆಂಟ್ಸ್ ಆಗಿ, ಸ್ಥಳೀಯರಾಗಿ ಎಷ್ಟು ಸಾಧ್ಯ ರಾಜಕಾರಣ ಇರುತ್ತೆ, ಮತ್ತು SDMCಗಳ ಸಮಸ್ಯೆ ಇರುತ್ತೆ, ಇರಲ್ಲ ಅನ್ಕೋಬೇಡಿ. ದೇಶ ಅಂದಮೇಲೆ ಸಮಸ್ಯೆ, ದೇಹ ಅಂದಮೇಲೆ ರೋಗ, ಹೌದು, ಎರಡೂ ಇರುತ್ತೆ. ಇದನ್ನು ದಾಟ್ ಹೇಗೆ ಬರಬೇಕು ನೋಡ್ಕೊಳ್ಳಿ. ಬಿಕಾಸ್ ಆಸೆ ಪಟ್ಟು ನಿಮ್ಮ ಮಕ್ಕಳನ್ನೆಲ್ಲ ಹಾಕಿದ್ದೀರಿ, ಆ ಮಕ್ಕಳು ಚೆನ್ನಾಗಿ ಓದಲಿ. ನಾನು ನಿಮ್ಮಿಬ್ಬರ ಮುಖ ನೋಡ್ಕೊಂಡು ಇದನ್ನು ಮಾಡ್ತಾನೂ ಇಲ್ಲ, ನಾನು ಅವೆರಡರ ಮುಖ ನೋಡಿಕೊಂಡೇ ಮಾಡೋದು. ಅವೆರಡು ನನಗೆ ಹೆಂಗೆ ಕಾಣಿಸತ್ವೆ ಅಂದರೆ ಆ 350 ಮಕ್ಕಳ ಥರನೇ ಕಾಣುತ್ತವೆ ನನಗೆ. ನಾವು ಆ ರೀತಿ ಓದಿರೋ ಮಕ್ಕಳಲ್ಲಿ ಕೆಲವು ಸರಿ ಎಂತೆಂಥ ಓದ್ತಾ ಇವೆ ಗೊತ್ತಾ, ಈಗ ಅಮೇಝಿಂಗಾಗಿ ಓದ್ತಾ ಇವೆ. ಸಂತೋಷ ಆಗುತ್ತೆ ಕತೆ ಕೇಳಿದಾಗ ನನಗೆ. ಹಾಗಾಗಿ ಅದಾಗಲಿ, ನೀವಿಬ್ಬರು ಇಂಟ್ರೆಸ್ಟ್ ತೊಗೊಳ್ಳಿ. ಅರ್ಥ ಆಯ್ತಾ? ಅದರಲ್ಲಿ ಏನಾದ್ರು ಚೋಟೆ ಪೋಟೆ ಪ್ರಾಬ್ಲಮ್ ಅಂದರೆ ವಿ ವಿಲ್ ಕೋಆರ್ಡಿನೇಟ್ ಇಟ್, ವಿ ವಿಲ್ ಹೆಲ್ಪ್ ಇಟ್. ಅದನ್ನು ಒಳ್ಳೇದಾಗತ್ತೆ ಅಂತಂದರೆ. ಹಾಂ, ಓಕೆ. ನೋಡಿ, ಇಷ್ಟೆಲ್ಲ ಬರೀ ಪ್ರಾಬ್ಲಮ್ ಹೇಳಬಾರ್ದು ರಾಜೇಂದ್ರ, ಸೊಲ್ಯೂಷನ್ಸ್ ಇಟ್ಕೋಬೇಕು ಲೈಫಲ್ಲಿಗೆ. ಬರೀ ಪ್ರಾಬ್ಲಮ್ ಹೇಳ್ತಿದ್ರೆ ಲೈಫ್ ಮುಂದಕ್ಕೆ ಹೋಗಲ್ಲ. ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ನಾನು ಕೊಡ್ತೀನಿ, ಅದನ್ನು ಉಳಿಸ್ಕೊಳ್ಳೋ ಕೆಲಸ ನೀವು ಮಾಡಿ. ಅರ್ಥ ಆಯ್ತಾ? ಖಂಡಿತ ಸರ್. ಏನಮ್ಮ, ನೀನೆಂಥ ಛತ್ರಿ ಅಂದರೆ ನೀನು ಇಲ್ಲೇ ಕೂರಿಸ್ಕೊಂಡು ನಮ್ಮಪ್ಪ ಅಂತ ಹೇಳಿಲ್ವಲ್ಲೋ ಫಸ್ಟು? ಹಾಂ, ಆಲ್ ರೈಟ್, ಹೋಲಿ ಬಿಡು, ಚೆನ್ನಾಗಿ ಓದು. ಏನು ದೀಕ್ಷಾ ತಾನೆ? ದೀಕ್ಷಾ ಏನಾಗ್ತೀಯಾ ನೀನು ಓದ್ಬಿಟ್ಟ? ಟೀಚರ್. ಹೌದಾ? ವೆರಿ ಗುಡ್. ನೀನು ಟೀಚರಾ? ವಾವ್. ನೀನು? ನಾನು ಸರ್. ಹಾಂ, ಏನು
ನೀನೇನಾಗ್ತೀಯಮ್ಮ? ನಾನು ಸರ್ ಆಗ್ತೀಯಾ? ಹೌದಾ? ಆಯಿತು, ಅದು ಆಮೇಲೆ ನೋಡೋಣ ಅದೇನಾಗ್ತಿರೋ ಬಿಡ್ತಿರೋ. ಈಗ ಸದ್ಯಕ್ಕೆ 2 ಹೇಳ್ತೀನಿ, 2 ಮಾಡಿ ನೀವಿಬ್ಬರು. ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಏನಾದ್ರು ಕೇಳಿದ್ರೆ ಸರ್ ಹೇಳಿದ್ದಾರೆ ನಾವು ಅದನ್ನೇ ಮಾಡೋದು ಅಂತೇಳಿ. ನಂಬರ್ 1, ಮೊಬೈಲ್ನ ಮುಟ್ಟಬಾರ್ದು ಅಂತ ನಾನು ಹೇಳಿಲ್ಲ, ಅದನ್ನೇ ಹಿಡ್ಕೋಬಾರ್ದು. ಅರ್ಥ ಆಯ್ತಾ? ಮುಟ್ಟಬಾರ್ದು ಅಂತ ನಾನು ಹೇಳಿಲ್ಲ, ನಾನು ಹೇಳೋದು ಇಲ್ಲ ಹಾಗೆ. ಅದನ್ನೇ ಹಿಡ್ಕೊಂಡು ಕೂತ್ಕೋಬಾರ್ದು. ಗೊತ್ತಾಯ್ತಾ? ಹಾಂ. ನಂಬರ್ 2, ಚೆನ್ನಾಗಿ ಓದಬೇಕು. 3ನೇದು ಹೇಳ್ಕೊಡ್ಲಾ? ಚೆನ್ನಾಗಿ ಆಟ ಆಡಿ. ಗೊತ್ತಾಯ್ತಾ? ಟೈಮ್ ಸಿಕ್ತಾಗೆಲ್ಲ ಆಟ ಆಡಿ ಬಿಡಬೇಡಿ. ಬಟ್ ಓದೋ ಟೈಮಲ್ಲಿ ಮಾತ್ರ ಏನು ಮಾಡಬೇಕು? ಓದ್ಬಿಡ್ಬೇಕು. ಬೇರೆ ಟೈಮಲ್ಲಿ ಚೆನ್ನಾಗಿ ಆಟ ಆಡು. ಯಾವುದೋ ಒಂದು ಆಟ ಆಡು ಮಜಾ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಆಡು, ಬಿಡಬೇಡ. ನೀನು ಅಷ್ಟೇ. ಬಟ್ ಓದೋ ಟೈಮಲ್ಲಿ ಆಟ ಆಡಬೇಡ ಅಷ್ಟೇ. ಗೊತ್ತಾಯ್ತಾ? ಎಷ್ಟು ಮಾಡ್ತೀರಾ? ನೆಕ್ಸ್ಟ್ ಇಯರ್ ನೀವಿಬ್ಬರು ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ನಂಗೆ ಬಂದು ಹೇಳ್ತೀರಾ? ನೋಡೋಣ. ಹಾಂ, ಓಕೆ, ಆಲ್ ರೈಟ್, ಥ್ಯಾಂಕ್ ಯು.